ಈ ರೀತಿ ಉದ್ದೇಶಪೂರ್ವಕವಾಗಿ ಮತ್ತು ಅವ್ರು ಯಾರಿಗೂ ಕಂಟ್ರೋಲ್ ಇಲ್ಲ ಹೇಳ್ತೀರಿ. ಅವ್ರ ನಿಯಂತ್ರಣ ಮಾಡುವಂಥದ್ದನ್ನು ಅಧಿಕಾರ ಇಟ್ಕೋಬೇಕಲ್ಲ ಸರ್ಕಾರ. ಈಗ ನಾವು ಸುಪ್ರೀಂ ಕೋರ್ಟ್ ಬಗ್ಗೆ ಕಾವೇರಿ ವಿಚಾರದಲ್ಲಿ ನಾನೇ ವಿಧಾನ ಪರಿಷತ್ನಲ್ಲಿ ಮಾತಾಡಿದೆ. ಸುಪ್ರೀಂ ಕೋರ್ಟ್ ಏನು ಬೇಕಾದ್ರೂ ತೀರ್ಪು ಕೊಟ್ಟರೆ ಕನ್ನಡ ನೀರು ಬಿಡು ಅಂತ ಹೇಳ್ಬಿಟ್ರೆ ಅದನ್ನಂಥವು ಚರ್ಚೆ ನಾವು ಮಾಡಿದಾಗ KPSC ಬಗ್ಗೆ ಇದೊಂದು ಯಾವುದೇ ಪಕ್ಷದ ಯಾವುದೇ ಸರ್ಕಾರದ ಅಧೀನದಲ್ಲಿ ಇಲ್ಲ ಅಂದಮೇಲೆ ಅದರ ನಿಯಂತ್ರಣ ಮಾಡೋ ಅಧಿಕಾರ ನಮ್ಮ ಈ ರೀತಿ ಉದ್ದೇಶಪೂರ್ವಕವಾಗಿ ಮತ್ತು ಅವರು ಯಾರಿಗೂ ಕಂಟ್ರೋಲ್ ಇಲ್ಲ ಹೇಳ್ತಾರೆ ಸಹ ಅವ್ರ ನಿಯಂತ್ರಣ ಮಾಡುವಂಥದ್ದನ್ನು ಅಧಿಕಾರ ಇಟ್ಕೋಬೇಕು. ಸಾಕಷ್ಟು ಮಾಧ್ಯಮಗಳಂತರೂ ನಿರಂತರವಾಗಿ ಇವತ್ತು ಇಲ್ಲಿ ನಡೀತಿರುವಂಥ ಭ್ರಷ್ಟಾಚಾರದ ಬಗ್ಗೆ ಅವ್ರು ಮಾಡ್ತಿರುವಂಥ ತಪ್ಪುಗಳ ಬಗ್ಗೆ ಆದರೂ ಮುಖ್ಯಮಂತ್ರಿಗಳು ಸಹ ಮಧ್ಯಸ್ಥಿಕೆ ವಹಿಸಿದ್ರು ಸಹ ಅವರು ಯಾರಿಗೂ ಕೇರ್ ಮಾಡದೇ ಇರುವಂಥ ಇವತ್ತು ನಾವು MLA ಆಗಿ KPSCಗೆ ಹೋದ್ರೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ನಲ್ಲಿ ಈಸಿಯಾಗಿ ಒಳಗೋಗ್ಬೋದು. ಅಲ್ಲಿ ಈಸಿಯಾಗಿ ಬಿಡುವುದಾಟ MLAಗಳಿಗೆ ಅವ್ರ ಚೇರ್ಮನ್ರು ಮೀಟಿಂಗ್ ಮಾಡ್ತಾ ಇದ್ದಾರೆ. MLA ಹೋದ್ರೂ ಬರೋದಿಲ್ಲ. ಆ ವ್ಯವಸ್ಥೆನೇ ಬೇರೆ ಇದೆ. ಅದೊಂದು ಏನಾಗ್ಬಿಟ್ಟಿದೆ ಅಂದ್ರೆ KPSC ಅಂತ ಬ್ರಹ್ಮಾಂಡ ಭ್ರಷ್ಟಾಚಾರ. ಇವತ್ತು ಇದು ತಡೆ ಹಿಡಬೇಕು. ಪ್ರಾಮಾಣಿಕ ಯಾವ ರೀತಿ ಇವತ್ತು ನಾವು ಶಿಕ್ಷಕರನ್ನು ನಾವು ಗೋವಿಂದಗೌಡರಿದ್ದಾಗ ಈ ರಾಜ್ಯದ ಶಿಕ್ಷಣ ಮಂತ್ರಿಗಳಿದ್ದಾಗ ಇವತ್ತು ಗೋವಿಂದಗೌಡರನ್ನ ಎಲ್ಲ ಹಕ್ಕರು ನೆನಪು ಮಾಡ್ಕೋತಾರೆ. ಯಾಕಂದ್ರೆ ಇಡೀ ಶಿಕ್ಷಕರ ನೇಮಕಾತಿಯನ್ನು ಪಾರದರ್ಶಕವಾಗಿ ಮಾಡೋದು. ಇವತ್ತು PSI ಹಗರಣ ಏನಾಯ್ತು? ಮುಚ್ಚಿ ಹಾಕಿಬಿಟ್ರಲ್ಲ. ಯಾವ್ದೋ ಏನು ಇಡೀ ಜಿಪ್ನ ಅವನು ಒಯ್ದು ಹಾಕಿದ್ರಿ, ಬಿಟ್ರಿ ಬೇಲ್ ಮ್ಯಾಗ. ಯಾರ್ಯಾರು ಅದ್ರ ಆರೋಪ ತಿಳಿದ್ರಿ ಎಲ್ಲಾನು ಬಿಟ್ಬಿಟ್ರಿ. ಅಂದ್ರೆ ಎಲ್ಲಿ ಅದೇ ಕೋರ್ಟ್ಗೆ ನೀವು ಸರಿಯಾಗಿ ಸಮರ್ಪಕವಾಗಿ ನೀವು ದಾಖಲೆ ಕೊಡುದಿಲ್ಲ. ವ್ಯವಸ್ಥಿತವಾಗಿ ಅಲ್ಲಿ ನಮ್ಮ ಸರ್ಕಾರದ ಪರವಾಗಿ ವಾದ ಮಾಡೋರು ಸಹಿತ ಸರಿಯಾಗಿ ಮಾಡದೇ ಇರೋದ್ರಿಂದ ಅವ್ರ ಈಗ ಮತ್ತೆ ರಾಜಾರೋಷವಾಗಿ ಅಡ್ಡಾಡ್ತಾ ಇದ್ದಾರೆ. ಮತ್ತು ಅವ್ರು ನಮ್ಮ ಮಗಳು ಬಂದು ಫೋಟೋ ತಕ್ಕೋತಾ ಇದ್ದಾರೆ. ಈ ರೀತಿ ಅಧ್ಯಕ್ಷರೇ ಏನು ಮಾಡಿದ್ರು ಸಹ ಇವತ್ತು ನಾವೇನು ಇವತ್ತು KPSCಯ ಪರಿಸ್ಥಿತಿಯನ್ನು ನೋಡ್ತಾ ಇದ್ದೀವಿ. ಇದು ಯಾರಾದ್ರೂ ಕೇಳಬೇಕಲ್ಲ. ನಮ್ಮ ಸರ್ಕಾರ ಬಡವರ ಪರವಾಗಿ, ನಮ್ಮ ಸರ್ಕಾರ ದೀನ ದಲಿತ ಪರವಾಗಿ ಎಲ್ಲರೂ ಘೋಷಣೆ ಕೊಡ್ತೀವಿ. ಆದ್ರೆ ಅಲ್ಲಿ ನಡೀತಿರುವಂತ ಅವಾಂತರಗಳ ಬಗ್ಗೆ ಸದನದಲ್ಲಿ ನನಗನ್ನಿಸ್ತದೆ ಅಶೋಕ್ ಅವರು ಮೊದಲೇ ಸಲ KPSC ಬಗ್ಗೆ ಚರ್ಚೆ ಆಗ್ತಿರ್ಬೇಕು. ಇನ್ನೊಂದು ಅವತ್ತಾಗಿಲ್ಲ. ಇನ್ನೊಂದು ದೊಡ್ಡ ಪ್ರಮಾಣ ಭ್ರಷ್ಟಾಚಾರ ಇದೆ. ಪೊಲ್ಯೂಷನ್ ಬೋರ್ಡ್ ಅಂತೇಳಿ ಅಲ್ಲಿನೂ ಇದೆ. ಏನು ನೇಮಕಾತಿಗಳು ಇವ್ರು ಏನು ಮಾಡ್ತಿರಲ್ಲ ನೀವು. ಹಿಂದನೂ ಆಯ್ತು, ಮುಂದನೂ ಆಯ್ತು. ಈಗ ಬಹಳಷ್ಟು ನಾನು ನಾಳೆ ಕೇಳಿಲ್ಲ. ಯಾಕಂದ್ರೆ ಬಹಳ ಅಶೋಕ್ ಅವರು ಬಹಳ ವಿಸ್ತಾರವಾಗಿ ಮಾತಾಡೋದು. ಯಾವ ರೀತಿ ರಾಷ್ಟ್ರಪತಿ ಅನ್ನೋ ಶಬ್ದವನ್ನ ಯಾವ ರೀತಿ ಕನ್ನಡದಲ್ಲಿ ಅದನ್ನ ಅಮೆರಿಕ ಅಧ್ಯಕ್ಷ ಅನ್ಬೇಕಾಗಿತ್ತು, ರಾಷ್ಟ್ರಪತಿ ಅಂತಾರೆ ಅಂತ. ಇಲ್ಲಿ ಯಾರು ತಿಳಿಯಿದ್ದವ್ರು ಕನ್ನಡ ಇದ್ದವ್ರು ಏನಾರು ಅದಾರೋ ಎಲ್ಲಿ ಅವ್ರಿಗೆ ಏನು ಅರ್ಥ ಆಗಲ್ಲ ಗೊತ್ತವ್ರು. ಅದು ಯಾವ ಕನ್ನಡ ಏನು ಅದನ್ನು ತಿಳಿಯಲ್ಲ. ನಮ್ಮ ಕನ್ನಡ ಅಂತರಲ್ಲ, ನಿಮ್ಮ ಶುದ್ಧವಾದಂತ ಸುಂದರವಾದಂತ ಕನ್ನಡನೂ ಇಲ್ಲ. ಇದು ಒಂದು ಕನ್ನಡ ಬೇರೆ ಇದೆ ಅಧ್ಯಕ್ಷರೇ. ದಕ್ಷಿಣ ಕನ್ನಡದ ಸುಂದರವಾದ ಕನ್ನಡನೂ ಇಲ್ಲ. ನಮ್ಮ ಉತ್ತರ ಕರ್ನಾಟಕದ ಒಂದು ರೀತಿ ಗಡಸು ಕನ್ನಡನೂ ಇಲ್ಲ. ಇದು ಗೂಗಲ್ ಕನ್ನಡ ಇದೆ. ಇದು ಗೂಗಲ್ ಕನ್ನಡ. ನಮ್ಮ ಕನ್ನಡ ಕರ್ನಾಟಕದಲ್ಲಿ ಗೂಗಲ್ ನೋಡಿ ಟ್ರಾನ್ಸ್ಲೇಷನ್ ಮಾಡ್ತಾ ಇದು ಎಂತ ಆಡಬಾರ್ರಿ. ನಾನು ಗೂಗಲ್ಗೆ ಯಾಕೆ ಹೋಗ್ತೀರಿ? ನಮಗೆ ಕೇಳಿ ಹೇಳ್ತೀರಿ ಯಾವ್ದು ಅನ್ಬೇಕು ಅನ್ನೋದು. ಖಾಲಿ ನೀವು ಕೊಟ್ಟು ಕಳಿಸ್ರಿ ಈ ಶಬ್ದಗಳಿಗೆ ಏನು ಅನ್ಬೇಕು ಅನ್ನೋಂಥದ್ದು ನಾವು ಮಾರ್ಕ್ ಮಾಡಿ ಕಳಿಸ್ತೀವಿ ನಾವು. ಅಂದ್ರೆ ಒಟ್ಟಾರೆ ಇದು ಉದ್ದೇಶಪೂರ್ವಕವಾಗಿ ಕನ್ನಡದ ಅಭ್ಯರ್ಥಿಗಳಿಗೆ ಕನ್ಫ್ಯೂಷನ್ ಆಗಬೇಕು. ಕನ್ನಡದ ಮಕ್ಕಳು ನೇಮಕಾತಿ ಆಗೇಬಾರ್ದು. ಏನು ದೊಡ್ಡ ದೊಡ್ಡ ಕಾನ್ವೆಂಟ್ ಸ್ಕೂಲ್ನಲ್ಲಿ ಕಲ್ತಂತ ದೊಡ್ಡ ದೊಡ್ಡ ಶ್ರೀಮಂತ ಮಕ್ಕಳು ಏನು ಇಂಗ್ಲಿಷ್ ಕಲ್ತಿರ್ತಾರೆ, ರಾಜಕಾರಣಿಗಳ ಮಕ್ಕಳಾಗ್ಲಿ ಅಧಿಕಾರಿಗಳ ಮಕ್ಕಳಾಗ್ಲಿ ಅವರಷ್ಟೇ ನೇಮಕಾತಿ ಆಗುವಂತ ವ್ಯವಸ್ಥಿತವಾದ ಸಂಸ್ಥೆ ಇದೆ. ಇದು ನಾನು ಪ್ರಾಮಾಣಿಕವಾಗಿ ಇದನ್ನ
ತನಿಖೆ ಮಾಡಿಸಿ ಸಂಬಂಧಪಟ್ಟಂತ ಎಲ್ಲ ಅಲ್ಲೇನು ಎಕ್ಸಾಮಿನರ್ ಹಿಡಿದು ವ್ಯಾಲ್ಯೂಯೇಟರ್ ಏನಾದ್ರು ಎಲ್ಲಾರನ್ನು ತನಿಖೆ ಒಂದು ಸಿಬಿಐ ತನಿಖೆ ಮಾಡಿದವಳೆ ಮರುಪರೀಕ್ಷೆ ಮತ್ತಿದೆ ತಪ್ಪು ಮಾಡ್ತಾರೆ. ಇವ್ರೇನಾದ್ರೆ ಇವ್ರು ಹೊರಗೆ ಹಾಕ್ಬೇಕ್ರಿ ಇಂಥವ್ರನ್ನ ಏನೇನು ಅದಕ್ಕೆ ಕೊಟ್ಟಾರಲ್ರಿ ಅವ್ರು ಹೋಗುತ್ತಾನೆ ಸುಧಾರಣೆ. ಯಾಕಂದ್ರೆ ಅವ್ರು ಕೋಟ್ಯಾಧೀಶರಾಗ್ಬಿಟ್ಟಾರೆ, ಅವ್ರಿಗೆ ಯಾರಿಗೂ ಕೇರಿಲ್ಲ, ದುಡ್ಡು ಹೋಗೋದ್ರಾಯ್ತು ಏನ್ ಬೇಕಾದಾಗ್ತಿತ್ತು ಅನ್ನೋಂಥ ವ್ಯವಸ್ಥೆ ಬಂದ್ಬಿಟ್ಟಿದೆಯಲ್ಲ ಅಧ್ಯಕ್ಷರೇ. ಇದನ್ನ ಕಡಿವಾಣ ಹಾಕ್ಬೇಕಾದ್ರೆ ಇದು ವಿಶ್ವಾಸಾರ್ಹ ತನಿಖಾ ಸಂಸ್ಥೆಯಿಂದ ಪೂರ್ಣ ಪ್ರಮಾಣದಲ್ಲಿ ತನಿಖೆ ಆಗಬೇಕು, ಅವ್ರಿಗೆ ಜೈಲಿಗೆ ಹೋಗ್ಬೇಕು. ನಮ್ಮ PSI ಇದರಲ್ಲಿ ಏನು ನ್ಯಾಯ ಸಿಗಲಿಲ್ಲ. ನಾವು ನೋಡಿದ್ವಿ, ನಾವು ಹೊಡ್ಕೊಂಡು ಮಾಧ್ಯಮದ ಕೇಳ್ತಿದ್ರು, ಕಡೆಗೆ ನನ್ನ ಅದನ್ನ ನೋಟಿಸ್ ಕೊಡಿಸಿದ್ರು, ನಿಮ್ಮಲ್ಲಿ ಏನು ಪ್ರೂಫ್ ಏನೇ ಕೇಳಿದ್ರಲ್ಲ ನಮ್ಮ HK ಪಾಟೀಲ್ ದಾಖಲೆ ಕೊಡ್ರಿ. ದಾಖಲೆ ಪತ್ರಿಕೆ ಬರ್ತಿದ್ರೆ ಪತ್ರಿಕೆಗಳನ್ನು ನಾವು ಆಧಾರ ಇಟ್ಕೊಂಡು ಮಾಧ್ಯಮದಲ್ಲಿ ಬಂದಿದ್ದನ್ನೇ ಇವತ್ತೇನೋ ನಮ್ಮ ವಿರೋಧ ಪಕ್ಷ ನಾಯಕರಿಗೆ ಎಲ್ಲ ದಾಖಲೆ ಸಿಗ್ತವೆ. ಸಮರ್ಥವಾಗಿ ಇವತ್ತು ವಿಧಾನಸಭೆ ಮಾಡಿದ್ರು. ಅದರ ನಂತರ ಎಲ್ಲ ಪಕ್ಷದವರು ಸಹಮತಿಗಳು. ಒಟ್ಟಾರೆ ಈ ಒಂದು ಹಗರಣ ಏನಾಗ್ತಾ ಇದೆ KPSCಯಲ್ಲಿ ಮರು ಪರೀಕ್ಷೆ ಮಾಡ್ಕೊತ 8 ವರ್ಷ ಮಾಡ್ಯಾರ ನೀವು, 8 ವರ್ಷ 10 ಅವ್ರ ಭವಿಷ್ಯ ಎಂದವರು ಬರೀ ಪೊಲೀಸ್ ನೇಮಕಾತಿಯಲ್ಲಿ ಸ್ವಲ್ಪ ವಯೋಮಿತಿ ಜಾಸ್ತಿ ಮಾಡೋದು ಮಾಡ್ಲಿಕ್ಕೆ ತಯಾರಿಲ್ಲ ಸರ್ಕಾರ. ಈ ರೀತಿ ಬೇಜವಾಬ್ದಾರಿತನದಿಂದ ಈ ಸದನ ಇವತ್ತು ನನಗೆ ಅನ್ನಿಸ್ತದವ್ರು ಯಾರ್ಯಾರು ತರ್ಜುಮೆ ಮಾಡ್ತಾರಲ್ಲ ಇಂಗ್ಲಿಷ್ನಿಂದ ಕನ್ನಡ, ಅವ್ರು ಸ್ವಲ್ಪ ಇಲ್ಲಿ ತಂದು ನಿಂದ್ರಿಸೋರು ಮುಖಾರಿ ನೋಡೋಣ ಹೆಂಗಿರೋದವ್ರು, ಅವ್ರು ನಿಜವಾಗಿ ಕನ್ನಡಿಗರದಾರೋ ಅಥವಾ ಎಲ್ಲಿದ್ದಾರೆ. ನಮ್ ಶ್ರೀರಂಗ ನೋಡ್ರಿ ಇಂಗ್ಲಿಷ್ ಅಧ್ಯಕ್ಷರೇ ಇದನ್ನ ತನಿಖೆ ಆಗು. ತಾವು ನೀವೇ ನೇರವಾಗಿ ಪತ್ರ ಬರ್ತಿದ್ದೀರಿ, 59 ತಪ್ಪುಗಳನ್ನು ಮಾಡ್ಯಾರ್ತ ನೀವು ದೃಢೀಕರಿಸಿದ್ದೀರಿ ತಾವು. ಅಂದ್ರೂ ಸಹ 59 ಬಿಟ್ಟು ಎಷ್ಟು ನೆಕ್ಸ್ಟ್ ಇದಕ್ಕೆ 79. ಇನ್ನೊಮ್ಮೆ ನಮ್ಮ ಅಶೋಕ್ ಅವರು ಮತ್ತೆ ಪರೀಕ್ಷೆ ಮಾಡ್ತಾರೆ, ಅದು 115 ಆಗ್ತಾವೆ. ಕಡಿಮೆ ಏನ್ ಮಾಡ್ಬೇಕು ಈ ಪಾಯಿಂಟ್ಸ್ ಏನ್ ತನಿಖೆ ಮಾಡ್ಬೇಕು ಅವ್ರನ್ನ ಮೊದಲು ಅನಾಮತ್ ಇಟ್ಟು ಅವ್ರನ್ನ ಮರುಪರೀಕ್ಷೆ ಮಾಡ್ರಿ. 30 ಕೋಟಿ ಏನು ಸರ್ಕಾರದ ಹೊರೆಯಾಗಿದೆ ಅವ್ರನ್ನ ಅವ್ರ ಮೇಲೆ ವಸೂಲಿ ಮಾಡಿ. ಈಗ ಪಾಪ ಅವ್ರಿಗೆ ಏನು ಹಿಂದೆ ಬರೆದ ಎಕ್ಸಾಮ್ ಅವ್ರಿಗೆ ವಯಸ್ಸಿನ ರಿಲ್ಯಾಕ್ಸೇಷನ್ ಕೊಡಿ, ಕೊಟ್ಟು ನ್ಯಾಯ ಕೊಡುವಂತ ಕೆಲಸ ಸರ್ಕಾರ ಮಾಡಬೇಕು. ಸುಮ್ಮನೆ ಇದೇನಂತಾರ ಇದನ್ನು ಏನೋ ಒಂದು ಉತ್ತರ ಕೊಡುವಂತದಲ್ಲ ಅಧ್ಯಕ್ಷರೇ. ದಯವಿಟ್ಟು ತಾವು ನಿರ್ದೇಶನ ಮಾಡ್ಬೇಕು ಸರ್ಕಾರಕ್ಕೆ, ಇದು ಸಂಪೂರ್ಣ ತನಿಖೆ ಆಗ್ಬೇಕಂತ ನಾವು ವಿನಂತಿ ಮಾಡ್ತೀವಿ. ಬಾಲಕೃಷ್ಣ ಗಂಭೀರವಾದಂತ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಈಗಾಗಲೇ ಎಲ್ಲರೂ ಕೂಡ ಚರ್ಚೆ ಮಾಡಿ